ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸೆಪ್ಟೆಂಬರ್ 22ರಿಂದ ದೇಶದಲ್ಲಿ ಐತಿಹಾಸಿಕ ಜಿಎಸ್ಟಿ ಇಳಿಕೆಯಾಗಲಿದ್ದು ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಅಗ್ಗವಾಗಲಿದೆ. ಇದರ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಜಿಎಸ್ಟಿ ಸುಧಾರಣೆ ಬಗ್ಗೆ ಮಾತನಾಡಿ ದೇಶದ ಜನತೆಗೆ ಸ್ವಾವಲಂಬಿಯಾಗೋಕೆ ಕರೆ ಕೊಟ್ಟಿದ್ದಾರೆ. ಮೊದಲಿಗೆ ನವರಾತ್ರಿಯ ಶುಭಾಶಯ ತಿಳಿಸಿದ ಮೋದಿ, ನಾಳೆ ಅಂದ್ರೆ ಸೋಮವಾರದಿಂದಲೇ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿಗೆ ಬರಲಿವೆ. ಎಲ್ಲಾ ವರ್ಗದವರಿಗೆ ಇದು ಉಳಿತಾಯದ ಹಬ್ಬ. ಭಾರತೀಯರಿಗೆ ದೊಡ್ಡ ರಿಲೀಫ್ ಸಿಗಲಿದೆ. ನಿಮ್ಮ ಸೇವಿಂಗ್ಸ್ ಹೆಚ್ಚಾಗಲಿದೆ. ನಿಮಗೆ ಇಷ್ಟ ಬಂದ ವಸ್ತುಗಳನ್ನ ಖರೀದಿಸಬಹುದು. ಹೊಸ ಜಿಎಸ್ಟಿಯಿಂದ ಭಾರತದ ಬೆಳವಣಿಗೆಗೆ ವೇಗ ಸಿಗಲಿದೆ. ಇದು ಭಾರತದ ಹೂಡಿಕೆಗಳಿಗೆ ಬೂಸ್ಟ್ ಕೊಡಲಿದೆ. ಬಿಸಿನೆಸ್ ನಡೆಸೋದು ಈಸಿ ಆಗುತ್ತೆ. ದೇಶದ ಎಲ್ಲಾ ರಾಜ್ಯಗಳು ಒಟ್ಟಿಗೆ ಅಭಿವೃದ್ಧಿ ಕಾಣಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಹಲವು ವರ್ಷಗಳಿಂದ ವ್ಯಾಪಾರಿಗಳು ಮತ್ತು ಸಾಮಾನ್ಯ ಜನರು ತೆರಿಗೆಗಳು, ಟೋಲ್ ಮತ್ತು ಕಾಂಪ್ಲಿಕೇಟೆಡ್ ನಿಯಮಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿದ್ರು. ಪ್ರತಿದಿನ ಟ್ಯಾಕ್ಸ್ ಕಟ್ಟಿ ಕಂಪನಿಗಳು ಪರದಾಡ್ತಿದ್ವು. ಈ ಟ್ಯಾಕ್ಸ್ ಮತ್ತು ಟೋಲ್ನಿಂದ ಸರಕುಗಳನ್ನ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ತಲುಪಿಸಬೇಕಾದ್ರೆ ಭಾರಿ ಖರ್ಚಾಗ್ತಿತ್ತು. ಈ ಖರ್ಚನ್ನ ಗ್ರಾಹಕರ ತಲೆ ಮೇಲೆ ಹಾಕಲಾಗ್ತಿತ್ತು. ಇದರಿಂದ ಬಡವರು ಮತ್ತು ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ರು. ಅದರಿಂದ ಈ ಸಿಸ್ಟಮ್ ಅನ್ನ ತೆಗೆಯೋದು ಅನಿವಾರ್ಯವಾಗಿತ್ತು. ನಾನಾ ಟ್ಯಾಕ್ಸ್ಗಳಿಂದ ದೇಶವನ್ನ ಮುಕ್ತಗೊಳಿಸೋಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಪ್ರಯತ್ನದಿಂದ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನೋ ಕನಸು ಈಗ ನನಸಾಗೋಕೆ ಸಾಧ್ಯವಾಯಿತು. 12 ಲಕ್ಷದವರೆಗಿನ ಆದಾಯ ತೆರಿಗೆಗೆ ವಿನಾಯಿತಿಯಿಂದ ಮಿಡಲ್ ಕ್ಲಾಸ್ ಜನರಿಗೆ ರಿಲೀಫ್ ಸಿಕ್ತು. ಈಗ ಜಿಎಸ್ಟಿ ಕಡಿಮೆ ಮಾಡಿರೋದ್ರಿಂದ ಬಡವರು ಮತ್ತು ನಿಯೋ ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ಜನರಿಗೆ ದೊಡ್ಡ ಬೆನಿಫಿಟ್ ಆಗಲಿದೆ. ಅವರ ಕನಸುಗಳು ಈಡೇರಲಿವೆ. ನಮ್ಮ ಸರ್ಕಾರ ನಾಗರಿಕ ದೇವೋಭವ ಅನ್ನೋ ಮಂತ್ರದ ಜೊತೆ ಮುಂದೆ ಸಾಗ್ತಿದೆ. ಇದರ ಪ್ರತಿಬಿಂಬ ನಮಗೆ ಈ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಸುಧಾರಣೆಯಲ್ಲಿ ಕಾಣ್ತಾ ಇದೆ ಅಂದಿದ್ದಾರೆ. ಇನ್ನು ಇದೇ ವೇಳೆ ಮೋದಿ ವಿದೇಶಿ ವಸ್ತುಗಳಿಗೆ ಮಾರು ಹೋಗದೆ ಸ್ವದೇಶಿ ನಿರ್ಮಿತ ವಸ್ತುಗಳನ್ನ ಖರೀದಿ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ದಿನಬಳಕೆಯಲ್ಲಿ ಹಲವಾರು ವಿದೇಶಿ ವಸ್ತುಗಳು ಬಂದು ಸೇರ್ಕೊಂಡಿವೆ. ಆದ್ರೆ ನಾವೀಗ ಇದ್ರಿಂದ ಮುಕ್ತರಾಗಬೇಕು. ನಮ್ಮ ಜೇಬಿನಲ್ಲಿರೋ ಬಾಚಣಿಗೆ ಭಾರತದ್ದೋ ಅಲ್ವೋ ಅನ್ನೋ ಬಗ್ಗೆ ನಮಗೇನೆ ಗೊತ್ತಿಲ್ಲ. ಸೊ ನಾವು ಹೆಚ್ಚು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಖರೀದಿ ಮಾಡೋ ಅಗತ್ಯವಿದೆ. ಪ್ರತಿಯೊಂದು ಮನೆಯನ್ನ ಸ್ವದೇಶಿಯ ಪ್ರತೀಕವಾಗಿಸಬೇಕು. ಗರ್ವದಿಂದ ಹೇಳಿ ಇದು ಸ್ವದೇಶಿ ಅಂತ. ನೀವು ಖರೀದಿಸೋ ಪ್ರತಿಯೊಂದು ಸ್ವದೇಶಿ ವಸ್ತುಗಳು ದೇಶದ ಬೆಳವಣಿಗೆಗೆ ಕೊಡುಗೆಯಾಗಲಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಜಿಎಸ್ಟಿ ಸುಧಾರಣೆ ಬಗ್ಗೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲೇ ನಿರ್ಧಾರ ಕೈಗೊಳ್ಳಲಾಗಿತ್ತು. ಅದರ ಪ್ರಕಾರ ಸಾಕಷ್ಟು ಅಗತ್ಯ ವಸ್ತುಗಳ ತೆರಿಗೆಯಲ್ಲಿ ಬದಲಾವಣೆ ಮಾಡಲಾಗಿತ್ತು. ದಿನನಿತ್ಯ ಬಳಸೋ ವಸ್ತುಗಳ ಮೇಲೆ ಮುಂಚೆ 12% ಇದ್ದ ತೆರಿಗೆನ 5%ಗೆ ಇಳಿಸಲಾಗಿದೆ. ಹೀಗಾಗಿ ಟೂತ್ಪೇಸ್ಟ್, ಸೋಪ್, ಶ್ಯಾಂಪೂ, ಪ್ಯಾಕ್ಡ್ ಫುಡ್ ಅಂದ್ರೆ ಬಿಸ್ಕಿಟ್, ಸ್ನಾಕ್ಸ್ ಮತ್ತು ಜ್ಯೂಸ್ಗಳ ರೇಟ್ ಕಡಿಮೆಯಾಗಲಿದೆ. ಇನ್ನು ತುಪ್ಪ ಹಾಗೂ ಬೆಣ್ಣೆ, ಪನೀರ್, ಚೀಸ್ ಹೀಗೆ ಡೈರಿ ಪ್ರಾಡಕ್ಟ್ಸ್ಗಳು ಜೊತೆಗೆ ಸೈಕಲ್ ಹಾಗೂ ಸ್ಟೇಷನರಿ ಐಟಮ್ಸ್ಗಳ ರೇಟ್ ಕೂಡ ಕಡಿಮೆಯಾಗಲಿದೆ. ಇನ್ನು ಗೃಹೋಪಯೋಗಿ ವಸ್ತುಗಳು ಹಾಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಮುಂಚೆ 28% ತೆರಿಗೆ ಇತ್ತು. ಈಗ ಅದನ್ನ 18%ಗೆ ಇಳಿಸಲಾಗಿದೆ. ಹೀಗಾಗಿ ಎಸಿ, ಫ್ರಿಡ್ಜ್, ದೊಡ್ಡ ಸ್ಕ್ರೀನ್ ಇರೋ ಟಿವಿಗಳು ಹಾಗೆ ಸಿಮೆಂಟ್ ಬೆಲೆ ಕೂಡ ಕಡಿಮೆಯಾಗಲಿದೆ. ಅತ್ತ ಆಟೋಮೊಬೈಲ್ ಸೆಕ್ಟರ್ನಲ್ಲೂ ಜಿಎಸ್ಟಿ ಬದಲಾವಣೆಯಿಂದಾಗಿ ಗ್ರಾಹಕರಿಗೆ ಬೆನಿಫಿಟ್ ಸಿಗಲಿದೆ. 1200 ಸಿಸಿಗಿಂತ ಕಡಿಮೆ ಇರೋ ಕಾರುಗಳ ಮೇಲೆ ಮುಂಚೆ 28% ಟ್ಯಾಕ್ಸ್ ಇತ್ತು. ಈಗ ಅದನ್ನ 18%ಗೆ ಇಳಿಸಲಾಗಿದೆ. ಹೀಗಾಗಿ ಈಗ ಈ ಕ್ಯಾಟಗರಿಯಲ್ಲಿ ಬರೋ ಕಾರುಗಳ ರೇಟ್ ಕೂಡ ಕಡಿಮೆಯಾಗಲಿದೆ. ಇನ್ನು 350 ಸಿಸಿಗಿಂತ ಒಳಗಿರೋ ಎಲ್ಲಾ ಬೈಕ್ಗಳ ಮೇಲಿನ ತೆರಿಗೆನ 28%ನಿಂದ 18%ಗೆ ಕಡಿಮೆ ಮಾಡಲಾಗಿದೆ. ಹೀಗಾಗಿ ಜನಸಾಮಾನ್ಯರು ಬಳಸೋ ಅನೇಕ ಟೂ ವೀಲರ್ಗಳು ಇನ್ಮುಂದೆ ಕಡಿಮೆ ಬೆಲೆಗೆ ಸಿಗಲಿದೆ. ಆದ್ರೆ 350 ಸಿಸಿಗಿಂತ ಮೇಲಿನ ಬೈಕ್ಗಳು, 1200 ಸಿಸಿಗಿಂತ ಹೆಚ್ಚಿರೋ ಕಾರ್ಗಳ ಮೇಲೆ 40% ತೆರಿಗೆ ಇರಲಿದೆ. ಇನ್ನು ತಂಬಾಕು ಉತ್ಪನ್ನ, ಆಲ್ಕೋಹಾಲ್ ಮತ್ತು ಪಾನ್ ಮಸಾಲ, ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹಾಗೆ ವಜ್ರದ ಮೇಲೆ 40% ತೆರಿಗೆ ಇರೋದ್ರಿಂದ ಈ ಎಲ್ಲಾ ವಸ್ತುಗಳು ದುಬಾರಿಯಾಗಿರಲಿವೆ. ಇನ್ನು ವ್ಯಾಪಾರಿ ಮಾತುಕತೆ ನಡೆಯುತ್ತಿರೋ ಹೊತ್ತಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತವನ್ನ ಕೆಣಕೋ ಕೆಲಸ ಮಾಡಿದ್ದಾರೆ. ನಾವು ಭಾರತಕ್ಕೆ ವ್ಯಾಪಾರ ಹೆಸರಲ್ಲಿ ಬೆದರಿಸಿ ಅವರನ್ನ ಯುದ್ಧ ನಿಲ್ಲಿಸೋ ಥರ ಮಾಡಿದ್ವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಟ್ರಂಪ್, ಜಾಗತಿಕ ಮಟ್ಟದಲ್ಲಿ ನನಗೆ ಹಿಂದೆಂದೂ ಸಿಗದ ರೆಸ್ಪೆಕ್ಟ್ ಸಿಗ್ತಿದೆ. ನಾವು ವ್ಯಾಪಾರಿ ಅಸ್ತ್ರ ಬಳಸಿಕೊಂಡು ಭಾರತ ಪಾಕಿಸ್ತಾನ ಸಂಘರ್ಷನ ನಿಲ್ಲಿಸಿದ್ವಿ. ಅವರಿಗೆ ನಮ್ಮ ಜೊತೆ ವ್ಯಾಪಾರ ಬೇಕಿತ್ತು, ಅದಕ್ಕೆ ನಿಲ್ಲಿಸಿದ್ರು ಅಂತ ಹೇಳಿದ್ದಾರೆ.
ಅಷ್ಟೇ ಅಲ್ಲ, ವಿಶೇಷವಾಗಿ ಭಾರತವನ್ನ ಮೆನ್ಷನ್ ಮಾಡಿದ್ದಾರೆ. ನನಗೆ ಆ 2 ದೇಶದ ನಾಯಕರ ಮೇಲೆ ಬಹಳ ಗೌರವವಿದೆ. ಭಾರತವನ್ನೇ ತಗೊಳ್ಳಿ, ಅವರತ್ರ ಅಣ್ವಸ್ತ್ರವಿದೆ. ಅವರಿಗೆ ನಾವು ಹೇಳಿದ್ವಿ, ನೋಡಿ ಈಗ್ಲೇ ಯುದ್ಧ ನಿಲ್ಸಿ, ಇಲ್ಲ ಅಂದ್ರೆ ನಾವು ವ್ಯಾಪಾರ ಮಾಡಲ್ಲ ಅಂದ್ವಿ. ಅದಕ್ಕೆ ಅವರು ನಿಲ್ಸ್ಬಿಟ್ರು. ಸೊ ನಾನು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ಹನಾಗಿದ್ದೇನೆ. ಜೊತೆಗೆ ನಾನು ಥೈಲ್ಯಾಂಡ್, ಕಾಂಬೋಡಿಯಾ, ಆರ್ಮೇನಿಯಾ, ಅಜರ್ಬೈಜಾನ್, ಕೊಸೋವೊ, ಸರ್ಬಿಯಾ, ಇಸ್ರೇಲ್, ಇರಾನ್, ಈಜಿಪ್ಟ್, ಇಥಿಯೋಪಿಯಾ, ರವಾಂಡಾ ಮತ್ತು ಕಾಂಗೋ ಇವೆಲ್ಲ ಯುದ್ಧನ ನಿಲ್ಸ್ಬಿಟ್ಟಿದ್ದೇನೆ. ಈ ಪೈಕಿ 60% ಯುದ್ಧವನ್ನ ವ್ಯಾಪಾರ ವಿಚಾರ ಮುಂದಿಟ್ಟು ನಿಲ್ಸಿದ್ವಿ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಪಾಕಿಸ್ತಾನ 3ನೇ ವ್ಯಕ್ತಿಯ ಮಧ್ಯಸ್ಥಿಕೆನ ಭಾರತ ಎಂದೂ ಬಯಸಿಲ್ಲ. ಈ ಯುದ್ಧ ಯಾರ ಮಧ್ಯಸ್ಥಿಕೆಯಿಂದ ನಿಂತದ್ದಲ್ಲ ಅಂತ ಕ್ಲಾರಿಟಿ ಕೊಟ್ಟಿತ್ತು. ಭಾರತ ಕೂಡ ಮೊದಲ ದಿನದಿಂದಲೂ ನಾವು ಯಾರ ಮಾತಿನಿಂದಲೂ ಯುದ್ಧ ನಿಲ್ಸಿಲ್ಲ ಅಂತ ಹೇಳ್ತಾ ಇದೆ. ಇಷ್ಟಾದ್ರೂ ಟ್ರಂಪ್ ಮತ್ತೆ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ದುಷ್ಕರ್ಮಿಗಳು ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ್ದಾರೆ. ಪ್ರಕರಣ ಹಾಸನ ಜಿಲ್ಲೆ ಬೇಲೂರಲ್ಲಿ ನಡೆದಿದೆ. ಶನಿವಾರ ರಾತ್ರಿ ಪುರಸಭೆ ಆವರಣದಲ್ಲಿ ಈ ಘಟನೆ ನಡೆದಿದ್ದು, ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಘಟನೆ ಕುರಿತು ಪೊಲೀಸರು ಸಿಸಿಟಿವಿ ಚೆಕ್ ಮಾಡಿದಾಗ ಅದರಲ್ಲಿ ಮಹಿಳೆಯೊಬ್ಬರು ಮುಸುಕು ಧರಿಸಿ ದೇಗುಲದ ಒಳಗೆ ಬಂದಿರೋದು ಕಂಡುಬಂದಿದೆ. ಹೀಗಾಗಿ ಆಕೆನೇ ಈ ಕೃತ್ಯ ಮಾಡಿರೋ ಶಂಕೆ ವ್ಯಕ್ತವಾಗ್ತಿದೆ. ಇನ್ನು ಆ ಮಹಿಳೆಯನ್ನ ವಶಕ್ಕೆ ಪಡೆದು ಸದ್ಯ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಕೂಡಲಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನದಿಂದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನ ಉಚ್ಚಾಟಿಸಲಾಗಿದೆ. ಪಂಚಮಸಾಲಿ ಪೀಠದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸದಸ್ಯರು ಈ ನಿರ್ಧಾರ ತಗೊಂಡಿದ್ದಾರೆ. ಕೂಡಲಸಂಗಮ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್, ಕಾರ್ಯದರ್ಶಿ ನೀಲಕಂಠ ಅಸೂಟಿ ಸೇರಿದಂತೆ ಟ್ರಸ್ಟ್ ಸದಸ್ಯರಿಂದ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಸ್ವಾಮೀಜಿ ದಾವಣಗೆರೆ ಸೇರಿದಂತೆ ಬೇರೆ ಕಡೆ ಸ್ವಆಸ್ತಿ ಮಾಡಿದ್ದಾರೆ. ಲಿಂಗಾಯತ ತತ್ವ ಬಿಟ್ಟು ಹಿಂದುತ್ವ ಪರ ಹೊರಟಿದ್ದಾರೆ. ಟ್ರಸ್ಟ್ ಸದಸ್ಯರ ಮಾತು ಕೇಳ್ತಿಲ್ಲ. ಜೊತೆಗೆ ಪೀಠದಲ್ಲಿ ಇರಲ್ಲ. ಸ್ವಾಮೀಜಿಯಾಗಿ ಒಂದು ಪಕ್ಷದ ಪರ ಹೋಗ್ತಿದ್ದಾರೆ. ಈ ಎಲ್ಲಾ ಕಾರಣ ಸೇರಿದಂತೆ ಅನೇಕ ಕಾರಣ ನೀಡಿ ಅವರನ್ನ ಉಚ್ಚಾಟಿಸಲಾಗಿದೆ ಅಂತ ಟ್ರಸ್ಟ್ ಹೇಳ್ಕೊಂಡಿದೆ. ಬೆಂಗಳೂರು ನಗರದ ಎಲ್ಲಾ ರಸ್ತೆ ಗುಂಡಿಗಳನ್ನ ಅಕ್ಟೋಬರ್ ಒಳಗೆ ಮುಚ್ಚಿ, ಇಲ್ಲ ಅಂದ್ರೆ ಚೀಫ್ ಇಂಜಿನಿಯರ್ಗಳನ್ನೇ ಸಸ್ಪೆಂಡ್ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ನಗರದ ರಸ್ತೆಗಳ ಸುಧಾರಣೆ ಹಾಗೂ ಸಂಚಾರ ವ್ಯವಸ್ಥೆ ಕುರಿತು ಸಿಎಂ ನೇತೃತ್ವದಲ್ಲಿ ಸರ್ಕಾರದ ಅಧಿಕಾರಿಗಳ ಮೀಟಿಂಗ್ ನಡೆಯಿತು. ಈ ವೇಳೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿಯಲ್ಲಿ ಒಟ್ಟು 14,795 ರಸ್ತೆ ಗುಂಡಿಗಳಿವೆ. ಆಲ್ರೆಡಿ 6,749 ಗುಂಡಿಗಳನ್ನ ಮುಚ್ಚಲಾಗಿದ್ದು, ಇನ್ನೂ 8,046 ಗುಂಡಿಗಳನ್ನ ಮುಚ್ಚೋದು ಬಾಕಿ ಇದೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮಾಹಿತಿ ನೀಡಿದ್ರು. ಇದರಿಂದ ಸಿಟ್ಟಿಗೆದ್ದ ಸಿಎಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುಂಡಿ ಮುಚ್ಚೋಕೆ ನಿಮ್ಗೇನ್ ಕಷ್ಟ? ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು. ಮುಚ್ಚಿರೋ ಗುಂಡಿಗಳು ನೆಟ್ಟಗಿಲ್ಲ. ಇನ್ನುಳಿದ ಎಲ್ಲಾ ಗುಂಡಿಗಳನ್ನ ಅಕ್ಟೋಬರ್ ಅಂತ್ಯದೊಳಗೆ ಮುಚ್ಚದೇ ಇದ್ರೆ ಚೀಫ್ ಇಂಜಿನಿಯರ್ಗಳನ್ನೇ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 22ರಿಂದ ಮೈಸೂರು ದಸರಾ ಶುರುವಾಗ್ತಿದ್ದು, ದಸರಾ ಉದ್ಘಾಟನೆ ಮುಗಿಯುವವರೆಗೂ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ನಿರ್ಬಂಧ ಹೇರಲಾಗಿದೆ. ಆಹ್ವಾನಿತರಿಗೆ ಮಾತ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಲಾಗಿದೆ. ಉದ್ಘಾಟನಾ ಅತಿಥಿ ಬಾನು ಮುಷ್ತಾಕ್, ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಸೆಪ್ಟೆಂಬರ್ 22ರ ಸಂಜೆ 5 ಗಂಟೆಗೆ ದಸರಾ ಕ್ರೀಡಾಕೂಟವನ್ನು ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ಈ ವೇಳೆ ಖ್ಯಾತ ಕುಸ್ತಿಪಟು ವಿನೇಶ್ ಫೋಗಟ್ ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿನ ಮತಗಳ್ಳತನ ಆರೋಪ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಪ್ರಕರಣಗಳ ಕುರಿತು ರಾಜ್ಯಾದ್ಯಂತ ದಾಖಲಾಗಿರೋ ಮತ್ತು ಮುಂದೆ ದಾಖಲಾಗಲಿರೋ ಎಲ್ಲಾ ದೂರುಗಳ ತನಿಖೆಗೆ ಎಸ್ಐಟಿ ತಂಡ ರಚಿಸಿದೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 5,994 ಮತದಾರರ ಚೀಟಿಗಳನ್ನು ಅನಧಿಕೃತವಾಗಿ ರದ್ದುಪಡಿಸಲು ಯತ್ನಿಸಲಾಗಿತ್ತು ಅಂತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ರು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಕ್ರಮ ತಗೊಂಡಿದೆ. ಅಪರಾಧ ತನಿಖಾ ದಳದ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ರನ್ನ ಎಸ್ಐಟಿ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ರಾಜ್ಯ ಸರ್ಕಾರದ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿರೋ ಜಾತಿ ಜನಗಣತಿ ಸೆಪ್ಟೆಂಬರ್ 22 ಅಂದ್ರೆ ನಾಳೆಯಿಂದ ಶುರುವಾಗಲಿದೆ. ಈ ಮಧ್ಯೆ ಗೊಂದಲದ ಗೂಡಾಗಿದ್ದ ಜಾತಿಗಣತಿ ಕೈಪಿಡಿಯಲ್ಲಿನ ಹಲವು ಅಂಶಗಳನ್ನ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕೈಬಿಟ್ಟಿದೆ. ಕ್ರಿಶ್ಚಿಯನ್ ಉಪಜಾತಿ ಅಡಿಯಲ್ಲಿ ಉಲ್ಲೇಖವಾಗಿದ್ದ 33 ಉಪಜಾತಿಗಳನ್ನ ಪಟ್ಟಿಯಿಂದ ತೆಗೆಯಲಾಗಿದೆ. ತೀವ್ರ ವಿರೋಧ ಮತ್ತು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ರ ಸಲಹೆ ಮೇರೆಗೆ ಆಯೋಗ ಈ ನಿರ್ಧಾರ ತಗೊಂಡಿದೆ. ಈ ಕ್ರಿಶ್ಚಿಯನ್ ಉಪಜಾತಿಗಳನ್ನ ಇತರರು ಅನ್ನೋ ಕಾಲಂನಲ್ಲಿ ಸೇರಿಸಲಾಗುತ್ತೆ ಅಂತ ಆಯೋಗ ಹೇಳಿದೆ. ಇನ್ನು ಸಮೀಕ್ಷೆ ಬಗ್ಗೆ ಮಾತನಾಡಿರೋ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್, ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳಿರಲಿವೆ. ಯಾರು ಯಾವ ಜಾತಿ ಬೇಕಾದರೂ ಬರೆಸಬಹುದು. 1561 ಜಾತಿ ಬಿಟ್ಟು ಬೇರೆ ಯಾವುದೇ ಜಾತಿ ಇದ್ರೂ ಮಾಹಿತಿ ಕೊಡಬಹುದು. ನಾನು ಜಾತಿ ಹೇಳಲ್ಲಪ್ಪ ಅಂದ್ರೆ ಅದಕ್ಕೂ ಅವಕಾಶವಿದೆ. ಇತರೆ ಅಂತಲೂ ಕಾಲಂ ಕೊಡಲಾಗಿದೆ ಅಂದಿದ್ದಾರೆ. ಜೊತೆಗೆ ಮತಾಂತರ ಆದವರಿಗೆ ಮತಾಂತರವಾದ ಧರ್ಮವೇ ಇರಲಿದೆ. ಮೂಲ ಜಾತಿಯವರಿಗೆ ಅನ್ವಯವಾಗೋದಿಲ್ಲ.
ಆಯೋಗ ಸ್ವತಂತ್ರ ಸಂಸ್ಥೆಯಾಗಿದ್ದು ನಮಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ರೂಲ್ಸ್ ಪ್ರಕಾರ ನಾವು ಸಮೀಕ್ಷೆ ಮಾಡ್ತೇವೆ ಅಂದಿದ್ದಾರೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ವೇಳಾಪಟ್ಟಿ ಬಿಡುಗಡೆ ಮಾಡಿದೆ. ಮಾರ್ಚ್ 18ರಿಂದ ಏಪ್ರಿಲ್ 1ರವರೆಗೆ ಎಸ್ಎಸ್ಎಲ್ಸಿ ಮೊದಲನೇ ಪರೀಕ್ಷೆ ನಡೆಯಲಿದೆ. ಹಾಗೆ ಮೇ 18ರಿಂದ ಮೇ 25ರವರೆಗೆ ಎಸ್ಎಸ್ಎಲ್ಸಿ ಎರಡನೇ ಪರೀಕ್ಷೆ ನಡೆಯಲಿದೆ. ಇನ್ನು ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿಯ ಮೊದಲನೇ ಪರೀಕ್ಷೆ ಮತ್ತು ಏಪ್ರಿಲ್ 25ರಿಂದ ಮೇ 9ರವರೆಗೆ ದ್ವಿತೀಯ ಪಿಯುಸಿ ಎರಡನೇ ಪರೀಕ್ಷೆ ನಡೆಯಲಿದೆ. ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಲು ಅಕ್ಟೋಬರ್ 9ರವರೆಗೆ ಅವಕಾಶ ನೀಡಲಾಗಿದೆ. ಆಕ್ಷೇಪಣೆಗಳನ್ನು ಮಂಡಳಿಯ ಚೇರ್ಪರ್ಸನ್ kseab@gmail.com ಇಮೇಲ್ ವಿಳಾಸಕ್ಕೆ ಸಲ್ಲಿಸಬಹುದಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಬಿಹಾರ ಮಾದರಿಯಲ್ಲೇ ದೇಶದಾದ್ಯಂತ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋಕೆ ಸಜ್ಜಾಗಿದೆ. ಸೆಪ್ಟೆಂಬರ್ 30ರ ಒಳಗೆ ಎಸ್ಐಆರ್ ಜಾರಿಗೆ ಸಂಬಂಧಿಸಿದಂತೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಎಲ್ಲಾ ರಾಜ್ಯಗಳ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಅಲ್ಲದೆ ಹಿಂದಿನ ಎಸ್ಐಆರ್ ನಂತರ ಪ್ರಕಟಿಸಲಾದ ವೋಟರ್ ಲಿಸ್ಟ್ ರೆಡಿ ಮಾಡಿಟ್ಟುಕೊಳ್ಳುವಂತೆ ಕೂಡ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಇನ್ನು ತಮಿಳುನಾಡಲ್ಲಿ ಕಳೆದ 6 ವರ್ಷದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸದ 42 ರಾಜಕೀಯ ಪಕ್ಷಗಳನ್ನು ಚುನಾವಣಾ ಆಯೋಗ ತೆಗೆದುಹಾಕಿದೆ. ಡಿಎಂಕೆ ಮಿತ್ರ ಪಕ್ಷಗಳಾದ ಎಂಎಂಕೆ, ಕೆಎಂಡಿಕೆ ಸೇರಿ 42 ಪಕ್ಷಗಳನ್ನು ಆಯೋಗ ಕೈಬಿಟ್ಟಿದೆ. ತಿರುಪತಿ ದೇವಸ್ಥಾನದಲ್ಲಿ 100 ಕೋಟಿ ರೂಪಾಯಿಗೂ ಅಧಿಕ ಕಳ್ಳತನ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬಿಜೆಪಿ ನಾಯಕ ಭಾನುಪ್ರಕಾಶ್ ರೆಡ್ಡಿ ಈ ಆರೋಪ ಮಾಡಿದ್ದು, ದೇವಸ್ಥಾನದ ಸಿಬ್ಬಂದಿ ರವಿಕುಮಾರ್ ಹಣ ಕಳ್ಳತನ ಮಾಡಿದ್ದಾರೆ ಅಂತೇಳಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವೈಎಸ್ಆರ್ ಕಾಂಗ್ರೆಸ್ ಅವಧಿಯಲ್ಲಿ ದೇವಸ್ಥಾನದ ಕಾಣಿಕೆ ಪೆಟ್ಟಿಗೆಯಿಂದ ಸುಮಾರು 100 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕದಿಯಲಾಗಿದೆ ಅಂತ ಹೇಳಿದ್ದಾರೆ. ಈ ಹಣವನ್ನೆಲ್ಲ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲಾಗಿದೆ. ಜೊತೆಗೆ ಜಗನ್ ಮೋಹನ್ರ ಮನೆಗೆ ಕೂಡ ಕಳಿಸಲಾಗಿದೆ ಎಂದಿದ್ದಾರೆ. ಸದ್ಯ ಹೈಕೋರ್ಟ್ ಈ ಕೇಸನ್ನ ಸಿಐಡಿಗೆ ವಹಿಸಿದೆ. 1 ತಿಂಗಳೊಳಗೆ ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ಹೇಳಿದೆ ಅಂತ ಭಾನುಪ್ರಕಾಶ್ ರೆಡ್ಡಿ ಹೇಳಿದ್ದಾರೆ. ಇನ್ನು H-1B ವೀಸಾ ದರ ಏರಿಕೆ ವಿಚಾರವಾಗಿ ಕೇಂದ್ರ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಪರೋಕ್ಷವಾಗಿ ಅಮೆರಿಕಾಗೆ ತಿವಿದಿದ್ದಾರೆ. ಕೆಲವು ದೇಶಗಳು ಭಾರತದ ಟ್ಯಾಲೆಂಟ್ ನೋಡಿ ಹೆದರ್ತಿವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಭಾರತದ ಸಾಮರ್ಥ್ಯವನ್ನ ಜಗತ್ತು ಅರ್ಥ ಮಾಡಿಕೊಂಡಿದೆ. ಅನೇಕ ದೇಶಗಳು ನಮ್ಮ ಜೊತೆ ಮುಕ್ತ ವ್ಯಾಪಾರ ಮಾಡ್ಕೊಳ್ಳಕ್ಕೆ ಬಯಸ್ತಿವೆ. ಅವರು ನಮ್ಮ ಜೊತೆ ವ್ಯಾಪಾರ ಮತ್ತು ಸಂಬಂಧ ವೃದ್ಧಿ ಮಾಡಲು ಬಯಸ್ತಿದ್ದಾರೆ. ಆದ್ರೆ ಕೆಲವರು ನಮ್ಮ ಟ್ಯಾಲೆಂಟ್ಗೆ ಹೆದರ್ತಿದ್ದಾರೆ. ಅದಕ್ಕೆ ನಮ್ದೇನೂ ಅಭ್ಯಂತರವಿಲ್ಲ ಅಂದಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬೆಂಬಲ ನೀಡೋಕೆ ಮತ್ತು ಉತ್ಪಾದನೆಯನ್ನ ಉತ್ತೇಜಿಸೋಕೆ ಸದ್ಯ ಭಾರತ ಮಿಷನ್ ಮೋಡ್ನಲ್ಲಿದೆ ಅಂತ ಗೋಯಲ್ ಹೇಳಿದ್ದಾರೆ. ವ್ಯಾಪಾರಿ ಮಾತುಕತೆಗಾಗಿ ಅಮೆರಿಕ ಪ್ರವಾಸಕ್ಕೆ ಸಜ್ಜಾಗಿರೋ ಹೊತ್ತಲ್ಲೇ ಈ ಹೇಳಿಕೆಯನ್ನ ನೀಡಿದ್ದಾರೆ. ಪಿಎಂ ಮೋದಿಗೆ 75 ವರ್ಷ ತುಂಬಿದೆ. ಅವರು ರಾಜಕೀಯಕ್ಕೆ ನಿವೃತ್ತಿ ಕೊಡ್ತಾರಾ ಅಂತ ವಿಪಕ್ಷಗಳು ಹೇಳ್ತಿರೋ ಹೊತ್ತಲ್ಲೇ ಬಿಜೆಪಿಯ ಟಾಪ್ ನಾಯಕ ರಾಜನಾಥ್ ಸಿಂಗ್ ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. 2034ಕ್ಕೂ ಮೋದಿಯವರೇ ಈ ದೇಶದ ಪ್ರಧಾನಿ ಅಂತ ಹೇಳಿದ್ದಾರೆ. ಭವಿಷ್ಯದ ಕೆಲ ವರ್ಷಗಳವರೆಗೆ ದೇಶದಲ್ಲಿ ಪಿಎಂ ಸ್ಥಾನ ಖಾಲಿ ಇರಲ್ಲ. 2029, 2034 ಹಾಗೂ ಅದರ ನಂತರ ಕೂಡ ಮೋದಿಯವರೇ ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿ ಮುಂದುವರಿಯಲಿದ್ದಾರೆ. ಅದು ಸಿಂಪಲ್ ಟ್ರೂತ್ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಲ್ಲದೆ ಜಗತ್ತಿನ ಹಲವು ನಾಯಕರು ಜಾಗತಿಕ ವಿಚಾರಗಳ ಕುರಿತು ಮೋದಿಯವರ ಸಲಹೆ ಪಡಿತಾರೆ. ಹೀಗಾಗಿ ಮೋದಿಯವರ ಹಾಗೆ ಬರ್ತ್ಡೇ ವಿಶಸ್ ಪಡೆಯೋ ಇನ್ನೋರ್ವ ಪ್ರಧಾನಿಯನ್ನ ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ. ಮುಲ್ಲಾ ಮುನೀರನ ರೈಟ್ ಹ್ಯಾಂಡ್ ಅಲಿಯಾಸ್ ಪಾಕಿಸ್ತಾನದ ಸೋ ಕಾಲ್ಡ್ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಶಾಂತಿ ಶಾಂತಿ ಅಂತ ಹೇಳ್ತಲೇ ಭಾರತನ ಕೆಣಕೋ ಕೆಲ್ಸನೂ ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಸದಾ ನೆರೆ ರಾಷ್ಟ್ರಗಳಾಗಿ ಒಟ್ಟಿಗೆ ಇರಬೇಕು. ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ನಮ್ಮ ಜೊತೆ ಒಳ್ಳೆ ನೆರೆಹೊರೆಯವರಾಗಿ ಇರಬೇಕು ಅಥವಾ ಶತ್ರುಗಳಾಗಿ ಇರಬೇಕು ಅನ್ನೋದು ಭಾರತಕ್ಕೆ ಬಿಟ್ಟ ವಿಚಾರ ಅಂತ ಲಂಡನ್ನಲ್ಲಿ ಪಾಕಿಸ್ತಾನ ಸಮುದಾಯದವರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅಲ್ಲದೆ ಕಾಶ್ಮೀರ ರಾಗ ಮತ್ತೆ ಹಾಡಿದ್ದಾರೆ. ಕಾಶ್ಮೀರ ಸಮಸ್ಯೆ ಬಗೆಹರಿಸೋವರೆಗೆ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಸರಿಯಾಗೋಕೆ ಸಾಧ್ಯವಿಲ್ಲ. ಕಾಶ್ಮೀರಿಗಳು ಚೆಲ್ಲಿದ ರಕ್ತ ವ್ಯರ್ಥವಾಗಲ್ಲ. ಈ ಕಾಶ್ಮೀರ ಸಮಸ್ಯೆನ ಬಗೆಹರಿಸದೆ ಭಾರತ ಪಾಕಿಸ್ತಾನ ಸಂಬಂಧನ ಸ್ಥಾಪಿಸೋಕೆ ಆಗತ್ತೆ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅದು ಅವರ ದೊಡ್ಡ ಮೂರ್ಖತನ. ಉಭಯ ದೇಶಗಳು ಇದುವರೆಗೆ 4 ಯುದ್ಧಗಳನ್ನ ಮಾಡಿವೆ. ಇದರಿಂದ $1 ಬಿಲಿಯನ್ ಖರ್ಚಾಗಿತ್ತು. ಆ ಹಣನ ಪಾಕಿಸ್ತಾನ ಜನರ ಅಭಿವೃದ್ಧಿ ಮತ್ತು ಸಮೃದ್ಧತೆಗೆ ಬಳಸಬೇಕಿತ್ತು. ಆದ್ರೆ ಎಲ್ಲ ಯುದ್ಧದಲ್ಲಿ ವ್ಯರ್ಥವಾಗಿದೆ. ಸೊ ನಮ್ಮೊಂದಿಗೆ ಶಾಂತಿಯಿಂದ ಇರಬೇಕೋ, ಫೈಟ್ ಮಾಡೋದು ಮುಂದುವರಿಸಬೇಕು ಅನ್ನೋದು ಭಾರತ ಡಿಸೈಡ್ ಮಾಡಬೇಕು. ನಾವು ಒಟ್ಟಿಗೆ ಒಬ್ರನ್ನೊಬ್ರಿಗೆ ಪ್ರೀತಿ ಮತ್ತು ಗೌರವ ನೀಡಿ ಬದುಕಬೇಕು ಅನ್ನೋದು ನಮ್ಮ ಹಾರೈಕೆ ಅಂದಿದ್ದಾರೆ. ಇನ್ನು ಮಣಿಪುರದ ಇಂಫಾಲ್ನ ಹೊರವಲಯದಲ್ಲಿ ಶನಿವಾರ ಅಸ್ಸಾಂ ರೈಫಲ್ಸ್ ಪಡೆ ಹೋಗ್ತಿದ್ದ ವಾಹನದ ಮೇಲೆ ಉಗ್ರ ದಾಳಿಯಾಗಿತ್ತು.
ಇಬ್ಬರು ಯೋಧರು ಹುತಾತ್ಮರಾಗಿ 5 ಗಾಯಗೊಂಡಿದ್ರು. ಈ ದಾಳಿ ಸಂಬಂಧ ಮಣಿಪುರ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಳಿಗೆ ಬಳಸಿಕೊಂಡಿದ್ದ ವಾಹನವನ್ನು ಸೀಸ್ ಮಾಡಿದ್ದಾರೆ. ಈ ಘಟನೆ ನಡೆದ ಸ್ಥಳದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈ ವಾಹನ ಸಿಕ್ಕಿತ್ತು. ಪ್ರಾಥಮಿಕ ತನಿಖೆ ಪ್ರಕಾರ ಹಲವರು ಈ ವಾಹನದ ಮಾಲೀಕತ್ವ ಹೊಂದಿದ್ರು. ಸೊ ಈ ವಾಹನದ ಕಥೆ ಏನು, ಯಾರಿದ್ರ ಓನರ್ ಹಾಗೂ ಇತರೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಇನ್ನು ಈ ದಾಳಿ ಬೆನ್ನಲ್ಲೇ ಮಣಿಪುರದ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಹೈ ಲೆವೆಲ್ ಸೆಕ್ಯೂರಿಟಿ ರಿವ್ಯೂ ಮೀಟಿಂಗ್ ನಡೆಸಿದ್ದಾರೆ. ಈ ಸಭೆಯಲ್ಲಿ ಮಣಿಪುರದ ಕೆಲ ಸೂಕ್ಷ್ಮ ಪ್ರದೇಶಗಳು, ಹೈವೇ ಮತ್ತು ಗಡಿ ಭಾಗದಲ್ಲಿ ಗಸ್ತು ತಿರುಗೋದು, ಗುಪ್ತಚರ ಮಾಹಿತಿ ಕಲೆಕ್ಟ್ ಮಾಡೋದು, ಭದ್ರತೆ ಹೆಚ್ಚಿಸೋ ಕ್ರಮಗಳ ಬಗ್ಗೆ ಡಿಸ್ಕಸ್ ಆಗಿದೆ. ಇನ್ನು ಹುತಾತ್ಮರಾದ ಯೋಧರ ಫ್ಯಾಮಿಲಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಂಭೀರವಾಗಿ ಗಾಯಗೊಂಡವರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಮಣಿಪುರ ಸರ್ಕಾರ ಘೋಷಿಸಿದೆ. ಹಾಗೆ ಗಾಯಗೊಂಡ ಯೋಧರ ಚಿಕಿತ್ಸೆ ಮತ್ತು ಪುನರ್ವಸತಿಗೆ ಹೆಚ್ಚುವರಿ ಸಪೋರ್ಟ್ ನೀಡುವುದಾಗಿಯೂ ತಿಳಿಸಿದೆ. ದಿಲ್ಲಿಯ ಮಾಜಿ ಆಟಗಾರ ಮಿಥುನ್ ಮನ್ಹಾಸ್ ಬಿಸಿಸಿಐನ ಮುಂದಿನ ಅಧ್ಯಕ್ಷರಾಗಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮನ್ಹಾಸ್ ಈ ಹಿಂದೆ ದುಲೀಫ್ ಟ್ರೋಫಿಗಾಗಿ ಉತ್ತರ ವಲಯದ ಸಂಚಾಲಕರಾಗಿದ್ರು. ಅಲ್ಲದೆ ಐಪಿಎಲ್ನಲ್ಲಿ ಗುಜರಾತ್ ಟೀಮ್ನಲ್ಲಿ ಸಹಾಯಕ ಸಿಬ್ಬಂದಿ ಆಗಿದ್ರು. ಸದ್ಯ ಜಮ್ಮು ಕಾಶ್ಮೀರ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಈಗ ರೋಜರ್ ಬಿನಿ ರಾಜೀನಾಮೆಯಿಂದ ತೆರವಾಗಿರೋ ಈ ಬಿಸಿಸಿಐ ಅಧ್ಯಕ್ಷ ಸ್ಥಾನಕ್ಕೆ ಇವರೇ ಆಯ್ಕೆಯಾಗಲಿದ್ದಾರೆ ಎನ್ನಲಾಗ್ತಿದೆ. ಬಟ್ ಈ ಬಗ್ಗೆ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನೊಂದು ಕಡೆ ಏಷ್ಯಾ ಕಪ್ನಲ್ಲಿ ಭಾರತ-ಪಾಕ್ ಮಧ್ಯೆ ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತಿದೆ. ಸೂಪರ್ 4 ಹಂತದ ಪಂದ್ಯದಲ್ಲಿ 2 ಟೀಮ್ಗಳು ಗೆಲುವಿಗಾಗಿ ತೀವ್ರ ಪೈಪೋಟಿ ನಡೆಸಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.